ನಮಸ್ತೆ. ಅಪ್ಪ ನಿಮ್ಮ ಹೆಸರು? ನಮ್ಮ ಹೆಸರು ನರಸಣ್ಣ. ಅಪ್ಪ ಎಲ್ಲಿಂದ ಬರ್ತಿದ್ದೀರಾ? ನಾವು ಹಾಸ್ಪಿಟಲ್ ಬರ್ತೀವಿ. ಎಷ್ಟು ದಿನ ಆಯ್ತು ಸರಾಕೆರೆಗೆ ಬಂದು? 21 ದಿವಸಕ್ಕೆ ಚೆಕ್ ಮಾಡಿಸಿನಿ. 435 ಮುಂಚೆ 435 ಇತ್ತು. ಇವಾಗ 258. ಜೋರಿ ಕ್ಲಾಸ್ ಮಾಡಿ ಅಪ್ಪ ಅಮ್ಮ. ಅಪ್ಪಗೆ ಬಂದು ಏನಾಗಿದೆ? ಶುಗರ್ ಬಂದು 400 ಮುಂಚೆ ಎಷ್ಟಿತ್ತಪ್ಪ? 435 ಶುಗರ್ ಇತ್ತಾಯ್ತು. ಇವಾಗ ಬಂದು ಎಷ್ಟಾಗಿದೆ? 258 ಆಗಿದೆ. ಅಪ್ಪಗೆ ಶುಗರ್ ಬಂದು 200 ಕಮ್ಮಿ ಆಗಿದೆ. 21 ದಿನ ರೆಗ್ಯುಲರ್ ಥೆರಪಿ ಮಾಡಿ ಅಪ್ಪ ಏನ್ ಮಾಡಿದ್ದಾರೆ? ಶುಗರ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅಪ್ಪ ನೀವು ಬೆಳಗ್ಗೆ ಥೆರಪಿ ಮಾಡ್ತಿದ್ದೀರಾ ಅಥವಾ ಮಧ್ಯಾಹ್ನ ಮಾಡ್ತಿದ್ದೀರಾ? ಖಾಲಿ ಹೊಟ್ಟೆ ಥೆರಪಿ ಮಾಡ್ತಿದ್ದೀರಾ? ನೋಡಿ ಅಪ್ಪ ಬಂದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಥೆರಪಿ ಮಾಡೋದ್ರಿಂದ ಅಪ್ಪಗೆ ಏನಾಗಿದೆ? ಬೆಸ್ಟ್ ಆಗಿ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಅಪ್ಪ ಶುಗರ್ ಕಮ್ಮಿ ಆಗಿದೆ ಅಲ್ವಾ? ನಿಮ್ಗೆ ಏನ್ ಅನಿಸ್ತಿದೆ? ಅಪ್ಪ ಸರಾಕೆರೆ ಬಗ್ಗೆ ನೀವೇನ್ ಹೇಳ್ತೀರಾ? ಬರ್ಬೇಕಂತ ಹೇಳ್ತೀವಿ. ಎಲ್ಲರೂ ಬರ್ಬೇಕು. ಎಲ್ಲರೂ ಬರ್ಬೇಕು. ಚೆನ್ನಾಗಿ ಅಂತ ಹೇಳ್ತೀವಿ. ಅಪ್ಪ ಬೆಳಗ್ಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಚೆನ್ನಾಗಿರುತ್ತೆ, ರಾತ್ರಿ ತಗೊಂಡ್ರೆ ಚೆನ್ನಾಗಿರುತ್ತೆ? ಬೆಳಗ್ಗೆ ತಗೊಂಡ್ರೆ ಚೆನ್ನಾಗಿ. ಬೆಳಗ್ಗೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಇವರೆಲ್ಲರಿಗೂ ನೀವೇನ್ ಹೇಳ್ತೀರಾ? ಬೆಳಗ್ಗೆ ಬರ್ಬೇಕಂತ ಹೇಳ್ತೀವಿ. ಬೆಳಗ್ಗೆ ಬರ್ಬೇಕು. ಖಾಲಿ ಹೊಟ್ಟೆ ಥೆರಪಿ ಮಾಡಿದ್ರೆ ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ಥೆರಪಿ ಅಪ್ಪ ನೀವು ಟ್ಯಾಬ್ಲೆಟ್ ತಗೊಳ್ಳುವಾಗ ಶುಗರ್ ನಿಮ್ಗೆ ಯಾವತ್ತಾದ್ರೂ ಕಮ್ಮಿ ಆಗಿತ್ತಾ? ಆಗಿರ್ಲಿಲ್ಲ. ಎಷ್ಟು ಟ್ಯಾಬ್ಲೆಟ್ ತಗೊಂತಿದ್ರಿ? ದಿನ ಒಂದು ಟ್ಯಾಬ್ಲೆಟ್, ಮುಂಜಾನೆ ಒಂದು ಇಂಜೆಕ್ಷನ್, ಸಾಯಂಕಾಲ ಇಂಜೆಕ್ಷನ್. ಇನ್ಸುಲಿನ್ ತಗೊಳ್ತಾ ಇದ್ರು ಅಪ್ಪ. ಬೆಳಗ್ಗೆ ಒಂದು ಟ್ಯಾಬ್ಲೆಟ್, ಒಂದು ಇನ್ಸುಲಿನ್, ಮತ್ತೆ ರಾತ್ರಿ ಒಂದು ಇನ್ಸುಲಿನ್. ಅಪ್ಪ ಇವಾಗ ಹೆಂಗ್ ಮಾಡ್ತಿದ್ದೀರಾ? ಒಂದೇ ಇನ್ಸುಲಿನ್ ಒಂದು 2 ದಿನ ಒಂದು ಗೋಲ್ತಾ ಇರ್ತದೆ ಅಷ್ಟೇ. ನೋಡಿ ಅಪ್ಪ ದಿನ ತಗೊಳ್ತಾ ಇದ್ರು. ಇವಾಗ ಏನ್ ಮಾಡ್ತಿದ್ದಾರೆ? ಬೆಳಗ್ಗೆ ಒಂದು ಟ್ಯಾಬ್ಲೆಟ್ ತಗೊಳ್ತಿದ್ದಾರೆ. 2 ದಿನಕ್ಕೆ 1 ಟೈಮ್ ಮಾತ್ರ ಇನ್ಸುಲಿನ್ ತಗೊಳ್ತಾ ಬರ್ತಾ ಇದ್ದಾರೆ. ಅಪ್ಪಗೆ ಏನಾಗಿದೆ? ಶುಗರ್ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಅಪ್ಪ ಏನ್ ಮಾಡಿದ್ದಾರೆ? ಇನ್ಸುಲಿನ್ ಕೂಡ ಕಡಿಮೆ ಮಾಡಿದ್ದಾರೆ. ಟ್ಯಾಬ್ಲೆಟ್ ಕೂಡ ಏನ್ ಮಾಡಿದ್ದಾರೆ? ಕಡಿಮೆ ಮಾಡಿದ್ದಾರೆ. ಅಪ್ಪ ಎಲ್ಲರೂ ಗ್ಯಾಸ್ಟ್ರಿಕ್ ಕೂಡ ಇತ್ತು, ಅದು ಕೂಡ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ತೀರಪ್ಪ. ಎಲ್ರಿಗೂ ನೀವೇನ್ ಹೇಳ್ತೀರಿ? ಎಲ್ಲ ಬರಬೇಕು ಸರಕ್ಕೆ.